ಆಕ್ಷೇಪ ಮತ್ತು ಗೊಂದಲದ ನಡುವೆಯೇ ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಆಗ್ತಾ ಇರುವಂತಹ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದಾರೆ. ಇದು ಹಿಂದೂ ಧರ್ಮವನ್ನು ಒಡೆಯುವಂತಹ ಷಡ್ಯಂತ್ರ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಜಾತಿ ಗಣತಿಯನ್ನ ರಾಜ್ಯ ಸರ್ಕಾರ ಮಾಡ್ತಿದಾರೋ ಗೊತ್ತಿಲ್ಲ. ಮತಾಂತರರಾದವರಿಗೂ ಕೂಡ ಮೀಸಲಾತಿಗೆ ಮುಂದಾಗ್ತಿದ್ದಾರೆ. ಇದು ದೇಶವನ್ನ ಅಶಕ್ತಗೊಳಿಸುವಂತಹ ಒಂದು ಷಡ್ಯಂತ್ರದ ಭಾಗ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ನಾಳೆಯಿಂದ ಆರಂಭವಾಗ್ತಾ ಇರುವ ಜಾತಿ ಗಣತಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಹೀಗೆ. ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ. ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದೇನಿದ್ರು ಸಮೀಕ್ಷೆ ಇದಕ್ಕೆ ಅರ್ಥನೂ ಇಲ್ಲ. ಇದಕ್ಕೆ ಈ ಒಂದು ಸಮೀಕ್ಷೆ ಇದು. ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ. ಮೊದಲ ಒಂದು 400 ಕೋಟಿ ರೂಪಾಯಿ ಕಳೆದಾರ, ಈಗ ಮತ್ತೆ ಇನ್ನೊಂದು 400 ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ. ನೋಡ್ರಿ, DK ಶಿವಕುಮಾರ್ ಅವರ ನಿನ್ನೆ ಅವರು ಇದ್ದಂಥ ಇದರಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅಲ್ಲಿ ಇದನ್ನು ಮುಂದೂಡಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ಸಮಾಜದವರು ತೀರ್ಮಾನ ತೆಗೆದುಕೊಂಡಾರೆ. ಮೊನ್ನೆ ಲಿಂಗಾಯತ್ ಸಮಾಜ, ಬೇರೆ ಬೇರೆ ಅನೇಕ ಹಿಂದುಳಿದ ಸಮಾಜದವರು ಸಹಿತ, ಹಿಂದುಳಿದ SC ST ದವರು ಸಹಿತ ಅನೇಕ ಕಡೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀವು SC ಕ್ರಿಶ್ಚಿಯನ್ ಅಂತ ಮಾಡಿದರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ. ನೀವು ನಾಳೆ ಕಾಂಗ್ರೆಸ್ನವ್ರು ನೀವು ಕಳ್ಳರಿದ್ದೀರಿ, ನೀವು ದುಷ್ಟರಿದ್ದೀರಿ ನೀವು. ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು. ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ ಪಾರ್ಟಿ ಇದನ್ನು ಮಾಡಿದರೆ ಅದನ್ನು DK ಶಿವಕುಮಾರ್ ಗೊತ್ತಾಗ್ಯದ. ಇದನ್ನು ನಾವೇನು ಮಾಡ್ಲಿಕ್ಕೆ ಹೋದ್ರೆ ಒಕ್ಕಲಿಗ ಸಮಾಜದಲ್ಲೇ ಅವ್ರ ಲೀಡರ್ಶಿಪ್ಪು ಸ್ವಲ್ಪ ಲೀಡರ್ಶಿಪ್ ಏನದು ಹೋಗ್ತದೆ ಅಂಥೇಳಿ ಕಾಂಗ್ರೆಸ್ದೊಳಗೆ ಭಾಳ ಆತಂಕಿತರಾಗಿದ್ದಾರೆ. ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಾವು CM ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು, ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು.